ಕಾರ್ಯಕ್ರಮ MLA ಮಾಸ್ಕರ್ಗೆ ಸ್ವಾಗತ. ನಾನು ಪ್ರೇಮ್ ಕುಮಾರ್. ನಾವೀಗ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರ ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸುವಂತಹ ಮಹಾನ್ ಧೀಮಂತ ನಾಯಕರನ್ನ ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತ ಹೆಗ್ಗಳಿಕೆ ಈ ಕ್ಷೇತ್ರಕ್ಕೆ ಸೇರಿರುತ್ತೆ. ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂದರೆ ಹಿಂದುಳಿದ ವರ್ಗಗಳ ಅಧಿಕಾರ ಮತ್ತು ಹಲವು ಭೂ ಸುಧಾರಣಾ ಕಾಯ್ದೆಗಳನ್ನು ಕ್ರಾಂತಿಕಾರಕ ಕಾಯ್ದೆಗಳನ್ನು ಜಾರಿಗೆ ತಂದಂಥ ಹೆಗ್ಗಳಿಕೆ ದೇವರಾಜ ಅರಸರಿಗೆ ಸೇರುತ್ತೆ. ಮತ್ತು 1972 ಕರ್ನಾಟಕ ನವೆಂಬರ್ 1 ಮರುನಾಮಕರಣವಾದಂಥ ಸಂದರ್ಭದಲ್ಲಿ ಕೂಡ ಧೀಮಂತ ನಾಯಕರು ಕೂಡ ಮುಖ್ಯಮಂತ್ರಿಗಳಾಗಿರುವಂಥದ್ದು ಒಂದು ಹೆಮ್ಮೆಯ ವಿಷಯವಾಗಿರುವಂಥದ್ದು. ಇಂತಹ ಧೀಮಂತ ನಾಯಕರನ್ನು ಕೊಡುಗೆ ಕೊಟ್ಟಂಥ ಕ್ಷೇತ್ರ ಈ ಹುಣಸೂರು ಕ್ಷೇತ್ರ. ಸದ್ಯ ಈ ಕ್ಷೇತ್ರದಲ್ಲಿ JDSನ ಹರೀಶ್ ಗೌಡ ಅವರು ಅಂದರೆ GD ದೇವೇಗೌಡ ಅವರು, ಮಾಜಿ ಸಚಿವ GD ದೇವೇಗೌಡ ಅವರ ಸುಪುತ್ರರಾದಂತಹ ಹರೀಶ್ ಗೌಡ ಅವರು ಮೊದಲನೇ ಬಾರಿಗೆ ಆಯ್ಕೆಯಾಗಿರುವಂಥದ್ದು. ಇವರು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಮತದಾರರಿಗೆ ಯಾವ ಭರವಸೆಗಳನ್ನ ಕೊಟ್ಟಿದ್ರು, ಆ ಭರವಸೆಗಳು ಈಡೇರಿದೆಯಾ ಅಥವಾ ಭರವಸೆಗಳು ಈಡೇರಿಲ್ವಾ ಅಥವಾ ಭರವಸೆಗಳು ಇನ್ನೂ ಕೂಡ ಭರವಸೆಗಳಾಗಿಯೇ ಉಳಿದಿದೆಯಾ, ಎಷ್ಟು ಪ್ರಮಾಣದಲ್ಲಿ ಕೆಲಸಗಳಾಗ್ತಾ ಇದೆ ಎಂಬುದನ್ನು ಇಲ್ಲಿರುವಂಥ ಮತದಾರರನ್ನ ಕೇಳಿ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ಬನ್ನಿ. 2023 ಹುಣಸೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶ. GD ಹರೀಶ್ ಗೌಡ ಪಡೆದ ಮತಗಳು 94,666. ಗೆಲುವಿನ ಅಂತರ 2,412 ಮತಗಳು. ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರ ಜನ್ಮಭೂಮಿ. ರಾಜಕೀಯ ಜಿದ್ದಾಜಿದ್ದಿಗೆ ಹುಣಸೂರು ವಿಧಾನಸಭಾ ಮತಕ್ಷೇತ್ರ ಹೆಸರುವಾಸಿ. 70ರ ದಶಕದಲ್ಲಿ 2 ಬಾರಿ ಅಧಿಕಾರದ ಚುಕ್ಕಣಿ ಹಿಡಿದು ಪರಿವರ್ತನೆಯ ಹರಿಕಾರ ಎನಿಸಿಕೊಂಡಿದ್ದ ಡಿ ದೇವರಾಜು ಅರಸು ಅವರನ್ನ ಮುಖ್ಯಮಂತ್ರಿ ಗದ್ದುಗೆಗೆ ಕಳಿಸಿದ ರಾಜಕೀಯ ಪುಣ್ಯಭೂಮಿ ಕ್ಷೇತ್ರ ಎನ್ನಲಾಗ್ತಿದೆ. ಅವಿಭಜಿತ ಮೈಸೂರು ಜಿಲ್ಲೆಯಿಂದ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿಗಳನ್ನ ಕೊಟ್ಟ ಕೊಡುಗೆ ಈ ಕ್ಷೇತ್ರಕ್ಕೆ ಸಲ್ಲುತ್ತೆ. ವಿಶ್ವ ಪ್ರಸಿದ್ಧ ನಾಗರಹೊಳೆ ಅಭಯಾರಣ್ಯ, ಆದಿವಾಸಿಗಳ ವಾಸಸ್ಥಳ, ಟಿಬೆಟಿಯನ್ ಕ್ಯಾಂಪ್ ಹಾಗೂ ಲಕ್ಷ್ಮಣ ತೀರ್ಥ ನದಿ ಹಾಗೂ ಪಾರಂಪರಿಕ ಕೆಲ ಆಚರಣೆಗಳಿಂದಲೂ ಹುಣಸೂರು ಹೆಸರುವಾಸಿಯಾಗಿದೆ. ಹುಣಸೂರು ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಆದರೆ ಮೊದಲ ಬಾರಿಗೆ 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ JDS ಜಯಬೇರಿ ಬಾರಿಸಿದೆ. ಮಾಜಿ ಸಚಿವ GD ದೇವೇಗೌಡರ ಪುತ್ರ GD ಹರೀಶ್ ಗೌಡ ಗೆದ್ದು ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ಸಹಕಾರಿ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಯುವ ನಾಯಕರಾಗಿ ಹೊರಹೊಮ್ಮಿದವರು GD ಹರೀಶ್ ಗೌಡ. ಯುವ ನಾಯಕ ಈ ಪ್ರದೇಶದಲ್ಲಿ ಯುವಕರ ಐಕಾನ್ ಆಗಿ ಹೊರಹೊಮ್ಮುವುದರ ಜೊತೆಗೆ ರೈತರ ಸಂಕಷ್ಟಗಳಿಗೆ, ಜನತೆಯ ನೋವುಗಳಿಗೆ ಸ್ಪಂದಿಸುತ್ತಾ ಬೆಂಬಲಕ್ಕೆ ನಿಂತಿದ್ದಾರೆ. ಹುಣಸೂರು ಕ್ಷೇತ್ರದಲ್ಲಿ ದಶಕಗಳಿಂದ ಇರೋ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕೆ ಹಗಲು ಇರುಳು ಶ್ರಮಿಸುತ್ತಿದ್ದಾರೆ. ಲಕ್ಷ್ಮಣ ತೀರ್ಥ ನದಿ ಶುದ್ಧೀಕರಣಕ್ಕೆ ಅವರು ಪ್ರಯತ್ನಿಸುತ್ತಿದ್ದಾರೆ. ಹುಣಸೂರು ಕ್ಷೇತ್ರದಲ್ಲಿ ಹರೀಶ್ ಗೌಡ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ? ಗ್ಯಾರಂಟಿ ಸರ್ಕಾರದಲ್ಲಿ ಕ್ಷೇತ್ರಕ್ಕೆ ಅನುದಾನ ತರುವಲ್ಲಿ ಹರೀಶ್ ಗೌಡ ಯಶಸ್ವಿಯಾಗಿದ್ದಾರಾ? ಎಷ್ಟು ಪ್ರಮಾಣದಲ್ಲಿ ಕಾಮಗಾರಿ ನಡೆದಿದೆ? ತಂಬಾಕು ಬೆಳೆಯುವ ಬೆಳೆಗಾರರ ಬದುಕಿಗೆ ಯಾವ ರೀತಿ ಸಹಕಾರ ನೀಡಿದ್ದಾರೆ? 2.5 ವರ್ಷದಲ್ಲಿ ಹರೀಶ್ ಗೌಡ ಕೆಲಸಗಳ ಬಗ್ಗೆ ಕ್ಷೇತ್ರದ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಾವೀಗ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಹುಣಸೂರಿನ ಹೃದಯ ಭಾಗದಲ್ಲಿ ಹಲವು ರಸ್ತೆಗಳು ಕೂಡ ಗುಂಡಿಮಯವಾಗಿರುವಂಥದ್ದು. ಇಲ್ಲಿರುವಂಥ ಶಾಸಕರಿಗೆ ಅನುದಾನದ ಕೊರತೆಯಿಂದ ಕೂಡ ಗುಂಡಿಮಯವಾಗಿರುವಂಥದ್ದು. ಹುಣಸೂರಿನಲ್ಲಿರುವಂಥ ಟೌನ್ ಜನರು ಏನು ಹೇಳ್ತಾರೆ ಎಂಬುದನ್ನು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಹರೀಶ್ ಗೌಡರು ಆಯ್ಕೆಯಾಗಿ 2.5 ವರ್ಷಗಳು ಕಳೆದಿರುವಂಥದ್ದು ಮತ್ತು ಮೊದಲ ಬಾರಿಗೆ ಆಯ್ಕೆಯಾಗಿರುವಂಥದ್ದು. ಅವ್ರ ಸಹಕಾರ ಹೇಗಿದೆ ಸರ್ ಈ ಕ್ಷೇತ್ರಕ್ಕೆ? ಸರ್, ಅವರು ಈಗ ಈ ಚಿಕ್ಕ ವಯಸ್ಸಿಗೆ ಒಬ್ಬರು ಶಾಸಕರಾಗಿದ್ದಾರೆ. ಅದು ನಮಗೆ ಹುಣಸೂರಿಗೆ ಭಾರಿ ಸಂತೋಷ ತರೋಂಥ ವಿಚಾರ. ಹಂಗಾಗಿ ಇವತ್ತು ಹುಣಸೂರಿನಲ್ಲಿ ಅವರು ದಳದಿಂದ ಜನತಾ ದಳದಿಂದ ಗೆದ್ದಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ನಮ್ಮ ಕರ್ನಾಟಕದಲ್ಲೇ ಖಾತೆ ಮಾಡಿದ್ದಿಲ್ಲ, ಅವರು ಅದು ಹೋರಾಟ ಮಾಡಿ ಖಾತೆ ತರಿಸಿದ್ದಾರೆ. ಅದೊಂದು ಸಂತೋಷದ ವಿಚಾರ. ಆಮೇಲೆ ನಮ್ಮ ಲಕ್ಷ್ಮಣ ತೀರ್ಥ ನದಿದು ಇಲ್ಲಿವರೆಗೂ ಯಾರು ಅದು ದನಿನೇ ಎತ್ತಿತ್ತಿಲ್ಲ, ಅದು ಕೊಳಚೆ ನೀರು ಅದರೊಳಗಡೆ ಹೋಯ್ತಿತ್ತು ಅಂತ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್, ಈಗ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಕೆಲವು ಭರವಸೆಗಳನ್ನ ಕೊಟ್ಟಿದ್ರು. ಆ ಭರವಸೆಗಳು ಕೆಲಸ ಮಾಡ್ತಿದ್ದಾರೆ ಅದ್ರ ತಕ್ಕಂತೆ? ಸರ್, ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆ ಏನು ಮಾಡ್ತಾರೆ? ಅಲ್ಲಿ ಅನುದಾನ ಕೇಳ್ತಾ ಇದ್ದಾರೆ, ಅನುದಾನ ಕೊಡ್ತಾ ಇಲ್ವಲ್ಲ. ಅನುದಾನ ಕೊಟ್ಟರೆ ಅವರು ಮಾಡ್ತಾರೆ. ಆ ಅನುದಾನ ಇಲ್ಲದೆ ಹೋದ್ರೂ ಕೂಡ ಗುಂಡಿಗೆ ಈಗ ಮುನ್ಸಿಪಾಲ್ಟಿಲಿ ಮೀಟಿಂಗ್ ಮಾಡಿ ಗುಂಡಿಗಳನ್ನ ಮಣ್ಣಾಕಿ ಮುಚ್ಚಿಸಿದ್ದಾರೆ. ಅನುದಾನ ಕೊಟ್ಟರೆ ಇನ್ನೂ ಭಾರಿ ಕೆಲಸ ಮಾಡ್ತಾರೆ ಅಂತ ನಮಗೆ ಅವ್ರ ಮೇಲೆ ಭರವಸೆ ಇದೆ. ಗುಂಡಿಗಳಿದೆ, ಎಲ್ಲ ಮುಚ್ತಾ ಇದ್ದಾರೆ. ಅಂದರೆ ತಾಲೂಕು ಆಫೀಸ್ ಕಡೆಯಿಂದ ಎಲ್ಲ ಮುನ್ಸಿಪಾಲ್ಟಿಯವರು ಹರೀಶ್ ಗೌಡ್ರು ಇರೋದ್ರಿಂದ ಎಲ್ಲ ಗುಂಡಿಗಳೆಲ್ಲ ಮುಚ್ಚಿದೆ ಸರ್. ಮುಂಚೆ ಓಡಾಡೋಕೆ ಆಯ್ತಾಯ್ತಿಲ್ಲ ಈ ಗುಂಡಿ ರೋಡಲ್ಲಿ. ಈ ರೋಡಲ್ಲಿ ವೆಹಿಕಲ್ಗಳೇ ಓಡಾಡೋಕ್ಕಾಗಲ್ಲ. ಮಳೆ ಬಂದರೆ ಎಲ್ಲ ಬಿದ್ದೋಗ್ಬಿಡ್ತಾರೆ, ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇರ್ತದೆ. ಹೆಂಗೋ ಶಾಸಕರು ಸರ್ ಹರೀಶ್ ಗೌಡ್ರು ಇರೋದ್ರಿಂದನೇ ಎಷ್ಟೋ ಗುಂಡಿಗಳೆಲ್ಲ ಮುಚ್ಚಿದ್ದಾರೆ, ಎಷ್ಟೋ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಾಯ್ತಿದೆ ಸರ್.
ಸರ್ 100 ಕೊಡ್ತೀವಿ ಸರ್ ಹರೀಶ್ ಗೌಡ್ರ ಬಗ್ಗೆ ಅಂದರೆ ಹೆಮ್ಮೆ. ನಾವೀಗ ಹುಣಸೂರು ಹೃದಯ ಭಾಗದಲ್ಲಿದ್ದೇವೆ. ಹುಣಸೂರು ಹೃದಯ ಭಾಗದಲ್ಲಿ ಹರೀಶ್ ಗೌಡರು ಶಾಸಕರಂತ ಹರೀಶ್ ಗೌಡರು ಯಾವ ಕೆಲಸಗಳನ್ನ ಮಾಡಿದ್ದಾರೆ ಎಂಬುದನ್ನ ಸ್ಥಳೀಯರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಹರೀಶ್ ಗೌಡರು ಶಾಸಕರ ನಂತರವಾಗಿ ಯಾವ ಕೆಲಸಗಳನ್ನ ಮಾಡಿರುವಂಥದ್ದು ಸರ್? ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಯಾರಿಗೆ ಸರಿಯಾದ ಅನುದಾನ ಸಿಗ್ತಾ ಇಲ್ಲ. ಅದು ಸದನದಲ್ಲಿ ತುಂಬ ಹೋರಾಟ ಮಾಡ್ತಿದ್ದಾರೆ. ಇನ್ನೂ ಅವರು ಹೆಚ್ಚಿಗೆ ಅನುದಾನ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಕೆಲಸ ಆಗ್ಬೋದೇನೋ. ರೋಡ್ಗಳೆಲ್ಲ ತುಂಬ ಹದಗೆಟ್ಟಿದೆ. ಪಾಪ ಅವರು ತಾನೇ ಏನು ಮಾಡೋದು, ಸ್ವಯಂ ಅವ್ರ ಕೈಯಿಂದ ಹಾಕಿ ಕೆಲವು ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚಿಗೆ ಅನುದಾನ ಸಿಕ್ಕಲಿ ಅಂತ ಕೆಲಸ ಕೇಳ್ಕೊತೀವಿ. ಅವರು ವೈಯಕ್ತಿಕವಾಗಿ ಸುಮಾರು ದುಡ್ಡನ್ನು ಫಂಡ್ ಮಾಡಿ ಕೆಲವು ಸಾರ್ವಜನಿಕ ಕೆಲವು ಸೌಲಭ್ಯಗಳು ಒದಗಿಸ್ಕೊಡ್ತಿದ್ದಾರೆ. ಆದರೆ ನಮಗೆಲ್ಲ ಸೌಲಭ್ಯ ಚೆನ್ನಾಗಿ ಸಿಕ್ಕಾರೆ. ಈಗ ರೋಡು ಎಲ್ಲ ಆಗದೆ. ಈಗ 50 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ ರೋಡ್ಗೆ. ನಮಗೆಲ್ಲ ಚೆನ್ನಾಗಿ ಅನುಕೂಲ ಆಗಿದೆ. ಹೋದ ವರ್ಷ ನಮ್ಮ ತಂಬಾಕು ಮಂಡಳಿಯಲ್ಲಿ ಬೆಲೆ ಕುಸಿತ ಆದಾಗ ಶಾಸಕರ ಗಮನಕ್ಕೆ ನಾವು ಈ ಮೊದಲು ಇಲ್ಲಿ ಪ್ರೆಸ್ನವ್ರನ್ನ ಕರೆದು ಸುದ್ದಿ ಮಾಡಿದಾಗ ತಕ್ಷಣ ಬಂದು ಅವರು ನಮಗೆ ಸ್ಪಂದಿಸಿ ಮತ್ತು ಎಲ್ಲರನ್ನೂ ಬೆಂಗಳೂರು ಕರ್ಕೊಂಡೋಗಿ ಕುಮಾರಸ್ವಾಮಿಯವ್ರ ಹತ್ರ ಮಾತಾಡಿ ಅಲ್ಲಿಂದ ಡೆಲ್ಲಿ ಕರ್ಕೊಂಡೋಗಿ ರೈತರುಗಳನ್ನ ಆದಷ್ಟು ಅವರು ಪ್ರಯತ್ನ ಮುಖಾಂತರ ನಮಗೆ ಹೋದ ಸಲ ಒಳ್ಳೆ ಬೆಲೆನೇ ಸಿಕ್ಕಿದೆ. ಮತ್ತು ಲಾಸ್ಟಲ್ಲೂ ಸ್ವಲ್ಪ ಕಮ್ಮಿ ಆಯಿತು. ಆದರೂ ಪರವಾಗಿಲ್ಲ, ಅವರು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ತೀನಿ. ಮತ್ತು ಹಲವಾರು ಕಾಮಗಾರಿಗಳನ್ನೂ ಸಹ ಕೈಗೊಂಡವ್ರೆ. ನಮಗೆ 15 ವರ್ಷದಿಂದ ನಮ್ಮ ಹೋರಾಟ ಇತ್ತು. ಆರಂಗಿ ಮತ್ತು ಇಲ್ಲಿ ಮರೂರು ಪಿಕಪ್ ನ್ಯಾಯಾಲಯಲ್ಲಿ ಅದಕ್ಕೆ 79 ಕೋಟಿ ದುಡ್ಡನ್ನ ಈ ಸಲ ಬಿಡುಗಡೆ ಮಾಡಿಸಿದ್ದಾರೆ. ಮತ್ತು ಇಲ್ಲಿ 40 ಕೋಟಿ ಮತ್ತು ಕಾವೇರಿ ಕಟ್ಟೆಯಿಂದ ಕಟ್ಟೆಮೊಳವಾಡಿ ಕಟ್ಟೆಯಿಂದ ಒಡಕೆ ಕಟ್ಟೆ ಚಾನಲ್ವರೆಗೆ 40 ಕೋಟಿನ ಹಣನ ಬಿಡುಗಡೆ ಮಾಡಿದೆ. ಅದು 15 ವರ್ಷದಿಂದ ನಾವು ಹೋರಾಟದಿದ್ದು. ಅಲ್ಲಿವರೆಗೂ ಯಾವ ಕೆರೆನೇ ಕಾಲುವೆನೇ ಮುಚ್ಚೋಗೋ ಪರಿಸ್ಥಿತಿಲಿತ್ತು. ಅಂಥ ಪರಿಸ್ಥಿತಿಲಿದ್ದಾಗ ನಾವು 15 ವರ್ಷ ಹೋರಾಟ ಮಾಡಿದ್ರೂ ಸಹ ನಮಗೆ ಯಾವುದೇ ಫಲಕಾರಿ ಆಗಿರಲಿಲ್ಲ. ಅದು ಇವತ್ತು ನಮಗೆ ಒಲೆದು ಬಂದ ಭಾಗ್ಯ ಅಂತ ಹೇಳ್ಬೋದು. ಅದರಿಂದ ಈಗಾಗಲೇ ಸರ್ವೆ ಕಾರ್ಯ ಸ್ಟಾರ್ಟ್ ಮಾಡವ್ರೆ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೂ ನೀರು ಸಿಗೋ ಕಾರ್ಯ ಮಾಡ್ತಾವ್ರೆ ಸರ್. ಈಗ ಪರವಾಗಿಲ್ಲ ಅಂದರೆ ಏನು ಮೊದಲು ಅನುದಾನ ಇಲ್ಲ, ಮಾಡೋಕೆ ಆಯ್ತಿದ್ದಿಲ್ಲ. ಈಗ ಮಾಡ್ತಾವ್ರೆ. ಏನು ಅಂದರೆ ಈಗ ರೋಡೆಲ್ಲ ಸೇರ್ಸವ್ರೆ. ಈ ರೋಡ್ ಮಾಡಿಸಿದ್ರು. ಆಮೇಲೆ ಅಂಗನವಾಡಿಗಳು ಅವು ಇವೆಲ್ಲ ಮಾಡಿಸ್ತಾವ್ರೆ. ಅದೇನು ಪರವಾಗಿಲ್ಲ, ಸಿಗ್ತಾರೆ. ಅದೇನು ತೊಂದರೆ ಇಲ್ಲ. ಚೆನ್ನಾಗೂ ಮಾತಾಡಿಸ್ತಾರೆ. ನಮ್ಮನ್ನ ದೇವರಾಜಣ್ಣ ಅಂತ ಅವರು ಡೈರೆಕ್ಟಾಗಿ ಮಾತಾಡಿಸ್ತಾರೆ. ನಮ್ಮ ಶಾಸಕರು ಭಾಳ ಎಲ್ಲ ಬಡ ಜನರಿಗೆ ಮತ್ತು ಎಲ್ಲರಿಗೂ ಕೂಡ ಲಭ್ಯ ಇರ್ತಾರೆ. ಬಟ್ ಅನುದಾನದಲ್ಲಿ ಸರ್ಕಾರ ಅನುದಾನ ರಿಲೀಸ್ ಮಾಡ್ತಾ ಇಲ್ಲ. ಅವರು ಈಗ ಸದನದಲ್ಲಿ ಭಾಳ ಉತ್ತಮವಾಗಿ ಎಲ್ಲ ಅನುದಾನಗಳ ಸಮಸ್ಯೆಗಳ ಬಗ್ಗೆ ಸದನದ ಗಮನಕ್ಕೆ ತಂದಿದ್ದಾರೆ. ಸರ್ಕಾರದ ಗಮನಕ್ಕೆ, ಸದನ ಗಮನದಲ್ಲೆಲ್ಲ ಭಾಳ ಅತ್ಯುತ್ತಮವಾಗಿ ಚರ್ಚೆ ಮಾಡಿದ್ದಾರೆ. ಏನಾಗಿದೆ, ಇರೋ ಅನುದಾನದಲ್ಲಿ ಏನೋ ಅವ್ರು ಬಂದು ಭರವಸೆಗಳನ್ನ ಅವ್ರ ವೈಯಕ್ತಿಕವಾಗಿ ಸ್ವಲ್ಪ ದೇವಸ್ಥಾನ, ವೈಯಕ್ತಿಕವಾದ ಕಾಯಿಲೆಗಳು ಅವು ಇವಕ್ಕೆಲ್ಲ ಕೊಟ್ಕೊಂಡು ಅವ್ರು ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರದಲ್ಲಿ ಭಾರಿ ಅನುದಾನ ಇಲ್ಲ. ಹರೀಶ್ ಗೌಡ್ರು ಅವರು ವೈಯಕ್ತಿಕವಾಗಿ ವಿಮಾನದಲ್ಲಿ ಕರ್ಕೊಂಡೋಗಿ ರೈತರನ್ನೆಲ್ಲ, ಕೃಷಿ ಮಂತ್ರಿನ ಭೇಟಿ ಮಾಡಿ ಕೆಲಸ ಮಾಡಿಕೊಟ್ಟಿದ್ದಾರೆ. ರೈತರಿಗೆ ಮಾಡ್ತಾ ಇದ್ದಾರೆ. ಅವರ ಇತಿಮಿತಿ ಒಳಗಡೆ ಎಲ್ಲ ಮಾಡ್ತಾ ಇದ್ದಾರೆ. ಶಾಸಕರು ಉತ್ತಮವಾಗಿದ್ದಾರೆ. ಒಂದು 8 ಮಾರ್ಕ್ಸ್ ಕೊಡ್ಬೋದು ಅವ್ರಿಗೆ. ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲಭ್ಯ ಇದ್ದಾರೆ. ಒಟ್ಟಿನಲ್ಲಿ ಸಿಗ್ತಾರೆ. ಎಲ್ಲ ಬಡವ್ರ ಕೈಗೆಲ್ಲ ಸಿಗ್ತಾರೆ. ಅವ್ರ ಕೈಲಿ ಆದಷ್ಟು ಸಹಾಯ ಮಾಡ್ಕೊಳ್ತಾರೆ. ನಿರಂತರವಾಗಿ ಅವರು ಇದ್ದಾರೆ. ನಮ್ಮ ತಾಲೂಕಿನ ಜನತೆಗೆ ಉತ್ತಮವಾದ ಶಾಸಕರು, ಇದರಲ್ಲಿ 2 ಮಾತಿಲ್ಲ. ನಾವೀಗ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಹೆಚ್ಚು ಹೊಗೆಸೊಪ್ಪು ಬೆಳೀತಾರೆ. ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ವರ್ಷಗಳಿಂದ ಈ ಭಾಗದಲ್ಲಿರುವಂಥ ಹೊಗೆಸೊಪ್ಪು ಬೆಳೆಗಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಹರೀಶ್ ಗೌಡ ಅವರು ಕೂಡ ಮೊದಲ ಬಾರಿಗೆ ಶಾಸಕರಾಗಿದ್ದರೂ ಕೂಡ ಇಲ್ಲಿರುವಂಥ ಹೊಗೆಸೊಪ್ಪು ಹೆಚ್ಚು ಬೆಳೆಯುವಂಥ ರೈತರಿಗೆ ಸಾಕಷ್ಟು ನೆರವನ್ನು ನೀಡಿದರು. ಸರ್, ಈಗ ಈ ಭಾಗದಲ್ಲಿ ಹೊಗೆಸೊಪ್ಪು ಹೆಚ್ಚು ಬೆಳೀತಾರೆ. ಶಾಸಕರಾದ ನಂತರ ಕೂಡ ಹೊಗೆಸೊಪ್ಪುಗೆ ಬೆಂಬಲ ಬೆಲೆ ನೀಡುವ ನಿಟ್ಟಿನಲ್ಲಿ ಕೂಡ ಹರೀಶ್ ಗೌಡರು ಯಾವ ರೀತಿ ಸಹಕಾರವನ್ನು ಮಾಡಿರುವಂಥದ್ದು ಸರ್? ಅವರು ಒಂದು ನಿಯೋಗ ಕರ್ಕೊಂಡೋಗಿ ಡೆಲ್ಲಿಗೆ ಅದೆಲ್ಲ ತಂಬಾಕು ಬೆಳೆ ರೈತರನ್ನ ಕರ್ಕೊಂಡೋಗಿ ಅವ್ರ ಸಮಸ್ಯೆಗಳನ್ನ ಅಲ್ಲಿ ಡೆಲ್ಲಿಲಿ ಅವ್ರ ಸಂಬಂಧಪಟ್ಟ ಇಲಾಖೆಗೆ, ಮಿನಿಸ್ಟ್ರಿಗೆ ವಿವರವಾಗಿ ತಿಳಿಸಿ ಆ ವಿಚಾರವಾಗಿ ರೈತರ ಕಷ್ಟಗಳಿಗೆ ನೀವು ಸ್ಪಂದಿಸಬೇಕು. ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಈ ಒಂದು ಉಳಿಸ್ಬೇಕು ಅಂತಂದರೆ ನೀವು ಸೆಂಟ್ರಲಲ್ಲಿ ಇರೋಂಥ ಇವರು ಅಧಿಕಾರದಲ್ಲಿರೋಂಥ ಮಿನಿಸ್ಟ್ರುಗಳು ಇತ್ತ ಗಮನ ಹರಿಸಿ ಅಂತಂದ್ಬಿಟ್ಟು ಹೋದ ಸರಿ ನಿಯೋಗ ಕರ್ಕೊಂಡೋಗಿ ಆ ನಿಯೋಗದ ಮುಖಾಂತರ ಬೆಂಬಲ ಬೆಲೆ ಕೊಡಬೇಕಂತ ಅತಿ ಹೆಚ್ಚಿನ ಬೆಲೆಯ ನಾವು ಕಂಡಂಗೆ 2024ನೇ ಇಸ್ವಿಲಿ ಹೆಚ್ಚಿನ ಬೆಲೆ ಕೊಟ್ಟು ಇಲ್ಲಿ ರೈತರನ್ನ ಸಂಕಷ್ಟಕ್ಕೆ ಭಾಗಿಯಾಗಿದ್ದಾರೆ ನಮ್ಮ MLA. ಹೊಗೆಸೊಪ್ಪು ಬೆಳೆಗಾರರಿಗೆ ಯಾವ ರೀತಿ ಅನುದಾನ ನಂತರ ಕೊಟ್ಟರು, ಯಾವ ರೀತಿ ಬೆಂಬಲ ಬೆಲೆನ ಘೋಷಣೆ ಮಾಡೋದಕ್ಕೆ ಯಾವ ರೀತಿ ಸಹಕಾರವನ್ನು ನೀಡಿದ್ರು ಸರ್?
ಏನು ಆಂಧ್ರದಲ್ಲಿ ಏನು ನಿಗದಿತ ಬೆಲೆ ಏನು ಕೊಟ್ಟಿದ್ರು ಇಲ್ಲೂ ಕೂಡ ಅದೇ ರೀತಿ ಬೆಲೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟಿದ್ಲು ಶಾಸಕರು. ಅವ್ರಿಗೆ ಟ್ರೇಡರ್ಸ್ಗೆ 2 ಬಾರಿ 3 ಬಾರಿ ಇಲ್ಲೇ ಒಂದು ಸಭೆನ ಕರೆದು ರೈತರಿಗೆ ಅನುಕೂಲ ಆಗಬೇಕಂತ ಹೇಳ್ಬಿಟ್ಟು ಎಲ್ಲ ಮಾಡಿದರು. ಅದೇ ರೀತಿ ಕೂಡ ಬೆಂಗಳೂರಿಗೆ ಎಲ್ಲ ಪ್ಲಾಟ್ಫಾರ್ಮಿಂದನೂ ಕೂಡ 2 ಜನ 3 ಜನ ಕರ್ಕೊಂಡು ಹೋಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾಮರ್ಸ್ ಮಿನಿಸ್ಟ್ರಿಯನ್ನು ಭೇಟಿ ಮಾಡಿ ನಿಗದಿತ ಬೆಲೆಯನ್ನು ಕೊಡಿಸಿದ್ದಾರೆ. 310 ರೂಪಾಯಿ ಕೂಡ ರೀಚ್ ಆಗಿತ್ತು. ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಇದೆ. ಯಾಕೆಂತ ಹೇಳಿದ್ರೆ ನಿಮಗೂ ಗೊತ್ತಿದೆ, ನೀವು ಕೂಡ ಎಲ್ಲ ಪ್ರಶ್ನೆ ಮಾಡ್ತೀರಿ. JDS ಶಾಸಕರಿದ್ದ ಒಂಥರ ತಾರತಮ್ಯ ಮಾಡ್ತಾರೆ. ಯಾವುದು ನಮ್ಮ CM ಆದವರು ಅವ್ರದ್ದೇ ಆದ ಶಾಸಕರಿಗೆ 50 ಲಕ್ಷ 50 ಕೋಟಿ ಕೊಡ್ತಾರೆ. JDS ಶಾಸಕರಿಗೆ 25 ಕೋಟಿ ಕೊಡ್ತಾರೆ, 10 ಕೋಟಿ ಕೊಡ್ತಾರೆ, 15 ಕೋಟಿ ಕೊಡ್ತಾರೆ. ತಾರತಮ್ಯ ಮಾಡ್ತಾ ಇದ್ದಾರೆ. ಬೆಂಗಳೂರಾಗಲಿ ಮೈಸೂರಾಗಲಿ ಮಂಡ್ಯದವ್ರ ಭಾಗದವರೆಲ್ಲ UJD ನೀರನ್ನ ಕುಡ್ದು ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದ್ವಿ. ಅದ್ರ ಬಗ್ಗೆ ಸದನದಲ್ಲಿ ಮೊದಲನೇ ವ್ಯಕ್ತಿಯಾಗಿ ಮೊದಲನೇ ಸಬ್ಜೆಕ್ಟನ್ನು ಎತ್ತಿರೋದು ಅಂತಂದರೆ ಮಾನ್ಯ ಹರೀಶ್ ಗೌಡರು. ನಿಜವಾಗ್ಲೂ ಮೆಚ್ಚುವಂಥ ವಿಚಾರ. ರಾಜ್ಯದಲ್ಲಿ ಕೊಳಚೆ ನೀರನ್ನ ಕುಡಿಸ್ತವ್ರೆ ಅನ್ನೋ ವಿಚಾರನ ಸದನದಲ್ಲಿ ಮಾತಾಡಿದ್ದಾರೆ ಅಂತಂದರೆ ಇದು ಸರ್ಕಾರ ಎಚ್ಚೆತ್ಕೊಂಡು ಬೇಗನೆ ಅದನ್ನು ರಿಪೇರಿ ಮಾಡೋಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಇದು ಹರೀಶ್ ಗೌಡರು ತಾಲೂಕು ಒಬ್ಬರದಲ್ಲ, ಇಡೀ ರಾಜ್ಯದಲ್ಲಿ ಅರ್ಧ ರಾಜ್ಯ ನೀರು ಕುಡಿತಾ ಇರೋದು. ಇವತ್ತು ಆರೋಗ್ಯನ ಕೆಡಿಸ್ಕೊಳ್ಳೋ ರೀತಿಯ ಜನ ಹೋಗ್ತಾ ಇದ್ದಾರೆ. ನಾವೀಗ ಹುಣಸೂರಿನಲ್ಲಿ ಮುಖ್ಯವಾಗಿ ಹರಿತಿರುವಂತಹ ಲಕ್ಷ್ಮಣ ತೀರ್ಥ ನದಿ ಏನು ನದಿಗೆ ಕೊಳಚೆ ನೀರು ಸೇರ್ತಾ ಇದೆ ಅಂತೇಳಿ ಶಾಸಕರಾದಂಥ ಹರೀಶ್ ಗೌಡರು ಸದನದಲ್ಲಿ ಕೂಡ ವಿಷಯವನ್ನು ರೈಸ್ ಮಾಡಿದರು. ಅನುದಾನವನ್ನು ಕೊಡಬೇಕು, ಏನು ಹುಣಸೂರು ನಗರದ ಪ್ರಮುಖ ಬೀದಿಗಳಿಂದ ಬರ್ತಾ ಇರುವಂಥ ನೀರು ಎಲ್ಲ ಲಕ್ಷ್ಮಣ ನದಿಗೆ ಸೇರ್ತಾ ಇದೆ ಅಂತೇಳಿ ಸಾಕಷ್ಟು ಜನರು, ಅಂದರೆ ಲಕ್ಷ್ಮಣ ತೀರ್ಥವನ್ನು ನದಿಯನ್ನು ಅವಲಂಬಿಸಿರುವಂತಹ ಸಾಕಷ್ಟು ಜನರು ಮಂಡ್ಯ, ಮೈಸೂರು, ಬೆಂಗಳೂರು ಭಾಗದಲ್ಲಿರುವಂಥ ಜನರು ಈ ನೀರನ್ನು ಕುಡಿತಾರೆ. ಇದರಿಂದಾಗಿ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ರೋಗ ರುಜಿನಗಳು ಹೆಚ್ಚಾಗ್ತಾ ಇದೆ. ಲಕ್ಷ್ಮಣ ತೀರ್ಥ ನದಿಗೆ ಕೊಳಚೆ ನೀರು ಸೇರಿಕೊಂಡು ಅವು ಕೂಡ ಮಲಿನ ಆಗ್ತಾ ಇದೆ ಅಂತೇಳಿ ಕೂಡ ಒಂದು ಮನವಿಯನ್ನು ಸಲ್ಲಿಸಿದರು. ಆ ಹಿನ್ನೆಲೆಯಲ್ಲಿ ಕೂಡ ಈಗ ನಾವು ನೋಡ್ತಾ ಇರಬಹುದಂಥದ್ದು ಇದು ನಾವು ಇಲ್ಲಿರುವಂಥದ್ದು ಹುಣಸೂರು ಪಟ್ಟಣದಲ್ಲಿ ಮುಖ್ಯವಾಗಿ ಹರಿಯುತ್ತಿರುವ ನದಿ ಲಕ್ಷ್ಮಣ ತೀರ್ಥ ನದಿ ಇದಾಗಿರುವಂಥದ್ದು. ನಾವೀಗ ಹುಣಸೂರು ವಿಧಾನಸಭಾ ಕ್ಷೇತ್ರದ MG ಗ್ರಾಮದಲ್ಲಿದ್ದೇವೆ. ಹರೀಶ್ ಗೌಡ ಅವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳ ಬಗ್ಗೆ ಈ ಗ್ರಾಮದಲ್ಲಿ MG ಗ್ರಾಮದಲ್ಲಿ ಕೂಡ ಭರವಸೆಗಳನ್ನು ಕೊಟ್ಟಿದ್ರು. ಆ ಭರವಸೆಗಳು ಈಡೇರಿದೆಯಾ ಅಥವಾ ಭರವಸೆಗಳು ಈಡೇರಿದಿಲ್ಲ ಎಂಬುದನ್ನು ಕೂಡ ಇಲ್ಲಿರುವಂಥ ಮತದಾರರ ಕೇಳ್ತಾ ಹೋಗೋಣ. ಸರ್, ಈಗ ಹರೀಶ್ ಗೌಡರು ಕೂಡ ಏನು ಭರವಸೆಗಳನ್ನ ಕೊಟ್ಟಿದ್ರು, ಭರವಸೆಗಳು ನಡೀತಾ ಇದೆಯಾ ಕೆಲಸಗಳು? ಎಲ್ಲ ಚೆನ್ನಾಗಿ ನಡೀತಿ ಸರ್. ಏನು ಕೊಟ್ಟಿದ್ರು ಅವರು, ರೋಡ್ ಒಂದು ನಮಗೆ ಚೆನ್ನಾಗಿರಲಿಲ್ಲ, ನಮಗೆಲ್ಲಿ ಎಲ್ಲ ಹಾಳಾಗಿ ಹೋಗಿತ್ತು. ಅದರಿಂದ ಒಂದು ರೋಡ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮ್ಮ ಗ್ರಾಮದಲ್ಲಿ ಒಂದು ಮಾರಿಗುಡಿ ಇಲ್ಲಿವರೆಗೆ ಆಗಿರಲಿಲ್ಲ, ಅದು ಎಲ್ಲ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಸರ್. ಕೊಟ್ಟ ಅಂದ್ರೆ ನಮಗೆ ಎಲ್ಲ ಅಭಿವೃದ್ಧಿ ಚೆನ್ನಾಗಿ ನಡೀತಾ. ಸರ್, ಈಗ ಹರೀಶ್ ಗೌಡರು ಕೂಡ ಬರ್ತಿರ್ತಾರೆ, ನೀವೇನಾದರೂ ಕೂಡ ಏನಾದರೂ ಕಷ್ಟಗಳು ಹೇಳ್ಕೋಬೇಕು ಅಂತಂದರೆ ಸಿಗ್ತಾರಾ ಹೇಗೆ ಅಂತ? ಹೌದು ಸರ್, ಬಂದಾರೆ. ಏನೋ ಕಷ್ಟ ಸುಖ ಇದ್ದರೆ ಒಂದು ಫೋನ್ ಮಾಡಿ ಬರ್ತಾರೆ ಸರ್. ಕೆಲಸ ಎಲ್ಲ ಮಾಡಿದ್ದಾರೆ, ಅದು ಹೇಳೋದಿಲ್ಲ, ರೋಡ್ ಎಲ್ಲ ಅಭಿವೃದ್ಧಿ ಎಲ್ಲ ಊರಿಗೆ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ದೇವಸ್ಥಾನ ಎಲ್ಲ ರೆಡಿ ಮಾಡ್ತಾವ್ರೆ. ಈಗ ರೋಡ್ ಕೇಳ್ಕೊಂಡಿದ್ರು, ರೋಡ್ ಎಲ್ಲ ರೆಡಿ ಆಯ್ತಾ ಇದಾರೆ. ನಮ್ಗೆ ಅಷ್ಟೇ ಬೇಕಾಗಿತ್ತು ಇನ್ನೇನು. ಅದೇ ಈಗ ದೇವಸ್ಥಾನ ಕೆಲಸ ನಡೀತದೆ, ರೋಡ್ ಕೆಲಸ ನಡೀತಾ ಇದೆ, ಎಲ್ಲ ಮಾಡ್ತಾವ್ರಲ್ಲ. ಸಿಗ್ತಾರೆ, ಫೋನ್ ಮಾಡಿ ಹೇಳಿದ್ರು ಬರ್ತಾರೆ. ಸಿಗ್ತಾರೆ ಸರ್, ಫೋನ್ ಮಾಡಿದ್ರೆ ಬರ್ತಾರೆ. ಏನು ಎಂತೆಲ್ಲ ಕೇಳ್ತಾರೆ, ಮಾಡ್ತಾರೆ ಸರ್. ಈಗ ಮೇಡಮ್, ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕೂಡ ಭರವಸೆಗಳನ್ನ ನೀಡಿದ್ರು. ನೀವೇನೇನು ಕೇಳ್ಕೊಂಡಿದ್ರಿ ಅಂತ ಅವ್ರನ್ನ? ನಾವು ರೋಡ್ ಚೆನ್ನಾಗಿರ್ಲಿಲ್ಲ ಸರ್, ನಮಗೆ ರೋಡ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದು. ಅದು ಬಂದು ನೋಡಿದ್ರು, ಮಾಡಿಕೊಟ್ರು. ಈಗ ದೇವಸ್ಥಾನ ಎಲ್ಲ ಬಿದ್ದೋಗಿತ್ತು, ಕೇಳ್ಕೊಂಡು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ರು, ಮಾಡ್ಕೊಡ್ತಾ ಇದ್ದಾರೆ ಸರ್. ಅವರು ಏನೇ ಕೇಳಿದ್ರು ಇಲ್ಲ ಅನ್ನೆಲ್ಲ ಮಾಡ್ಕೊಡ್ತಾರೆ. ಅದೇ ರೋಡ್ ಕೆಲಸ ಮಾಡಿದ್ರು, ದೇವಸ್ಥಾನ ಕಟ್ಕೊಟ್ರು, ಬಡವ್ರ ಬಗ್ಗರಿಗೆಲ್ಲ ನೋಡ್ತಾರೆ, ಹೋಯ್ತಾರೆ. ನಿಮ್ಗೆಲ್ಲ ಸಹಾಯಕ ಬೇರೆ ಥರ ಸಹಾಯಕ ಮಾಡ್ತಿದಾರಾ? ಮಾಡ್ತಾವ್ರೆ ಸರ್, ಬರ್ತಾರೆ. ಕೈ ಸಿಗ್ತಾರಾ? ಬರ್ತಾರೆ. ನಾವೀಗ ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಭರತ್ವಾಡಿ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತಹ ಅಂದರೆ ಈ ಭಾಗದ ಶಾಸಕರಾಗಿದ್ದಂಥ ಹರೀಶ್ ಗೌಡರು ಈ ಭಾಗಕ್ಕೆ ಏನು ಯಾವ ರೀತಿ ಅನುದಾನಗಳನ್ನ ಕೊಟ್ಟಿದ್ದಾರೆ, ಅವರು ಭರವಸೆಗಳು ಎಷ್ಟು ಕೊಟ್ಟಿದ್ರು, ಭರವಸೆಗಳು ಕೂಡ ಈಡೇರಿಸ್ತಾ ಇದ್ದಾರೆ ಎಂಬುದನ್ನು ಇಲ್ಲಿರುವಂಥ ಜನರನ್ನ ಕೇಳಿ ತಿಳ್ಕೊಳ್ಳೋಣ. ಈಗ ನಮ್ಮ ತಾಲೂಕಿಗೆ ಮೊದಲನೇ ಬಾರಿ ಶಾಸಕರಾಗಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ನಾಗಪುರ ಹಾಡಿಯಿಂದ ಮೂರ್ಕಲ್ವರೆಗೆ ರಸ್ತೆ ಫಾರೆಸ್ಟ್ ಒಳಗಡೆ ಈಗ ಕೊಡಗು ಮತ್ತು ಮೈಸೂರು ಜಿಲ್ಲೆ 2 ಜಿಲ್ಲೆಗಳ ಸಂಪರ್ಕ ರಸ್ತೆ. ಅದು ಫಾರೆಸ್ಟ್ ಒಳಗಡೆ ವೆಹಿಕಲ್ಗಳು ಓಡಾಡೋಕ್ಕಾಯ್ತಿಲ್ಲ ಅಂಥ ಪರಿಸ್ಥಿತಿ ಒಂದಿತ್ತು. 10 ಕೋಟಿ ಅನುದಾನದಲ್ಲಿ ಅವರು ಇವತ್ತು ಗ್ಯಾರಂಟಿಗಳ ಮಧ್ಯದಲ್ಲೂ ಕೂಡ 10 ಕೋಟಿ ಅನುದಾನವನ್ನು ತಂದು ಆ ರಸ್ತೆಯನ್ನು ಇವತ್ತು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಮತ್ತು ಕೊಡಗು ಭಾಗ ಜನಗಳಿಗೆ ತುಂಬ ಅನುಕೂಲ ಆಗಿದೆ ಅವರಿಂದ. ಹಾಗಾಗಿ ನಮ್ಮ ಈ ಭಾಗದಲ್ಲಿ ಈಗ ನಮ್ಮ ದೊಡ್ಡಜೂರು ಹರಿಜನ್ ಕಾಲೋನಿಗೆ 25 ಲಕ್ಷದ ವೆಚ್ಚದಲ್ಲಿ ಒಂದು ಸಮುದಾಯ ಭವನವನ್ನು ಅವರ ಅನುದಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಭಾರತವಾಡಿ ಗ್ರಾಮಕ್ಕೆ ನಮ್ಮ ಹರಿಜನ್ ಕಾಲೋನಿಗೆ ಹೋಗೋಂಥ ರಸ್ತೆ ಒಂದು ಡಾಂಬರೀಕರಣ ರಸ್ತೆ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಒಂದು ರಾಮ ಮಂದಿರ ಒಂದು ಜನರು ಎಲೆಕ್ಷನ್ ಟೈಮಲ್ಲಿ ಅವ್ರನ್ನ ಕೇಳ್ಕೊಂಡಾಗ ಆಯಿತು ನಾನು ಚುನಾವಣೆಯಲ್ಲಿ ಗೆದ್ದ ನಂತರ ಮಾಡಿಕೊಡ್ತೀನಿ ಅಂತ ಹೇಳಿದರು. ಭರವಸೆ ಅಂತ ಈಗ ರಾಮ ಮಂದಿರನೂ ಕೂಡ ಈ ಒಂದು ಭಾರತವಾಡಿ ಗ್ರಾಮದ ಜನಗಳಿಗೆ ಅನುಕೂಲ ಆಗಂಗೆ ಒಂದು ರಾಮ ಮಂದಿರ ಒಂದು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಈಗ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ಕೂಡ ಅವ್ರಿಗೆ ಎಷ್ಟು ಬಾರಿಸ್ಕೊಡೋಕೆ ಇಷ್ಟಪಡ್ತೀರಾ ಅಂತ? ಸರ್, ಇವತ್ತಿನ ಈ ಸರ್ಕಾರದ ಒಂದು
ಈ ಗ್ಯಾರಂಟಿಗಳ ಮಧ್ಯದಲ್ಲಿ ಅವರು ಅನುದಾನವನ್ನು ತಂದು ಕೆಲಸ ಮಾಡ್ತಿರೋದು ನಾವು 100ಕ್ಕೆ 100 ಅವರು ಮಾರ್ಕ್ಸ್ ಕೊಡ್ಬೇಕು ಅಂದ್ಕೊಂಡಿದ್ದೀವಿ ಸರ್. ಹೇಳಿದ್ರು ಈಗ ಆಸ್ಪತ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಈ ಭಾಗದಲ್ಲಿ? ಹೌದು ಸರ್, ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಜನಕ್ಕೆ ತುಂಬ ಈಗ ಹೆಲ್ತ್ ಇಶ್ಯೂ ಇದ್ದೇ ಇರ್ತದೆ. ನಮ್ಮ ಹಳ್ಳಿ ಭಾಗದಲ್ಲಿ ತುಂಬ ಉಪಯೋಗ ಅವ್ರು ಮಾಡಿರೋದು ಒಳ್ಳೆ ಕೆಲಸ. ಈಗ ಹೊಸ್ದಾಗಿ ಒಂದು ಬಿಲ್ಡಿಂಗ್ ಆಗೈತೆ, ಅದು ಓಪನ್ ಮಾಡಿದ್ದಾರೆ. ನಮ್ಮ ಈ ಭಾಗದಲ್ಲಿ ತುಂಬ ಅನುಕೂಲ ಸರ್. ಫ್ರೀ ಈಗ ಏನೇ ಒಂದರೂ 15-20 ಕಿಲೋಮೀಟ್ರ್ ಹೋಗ್ಬೇಕು ಆಸ್ಪತ್ರೆಗೆ ಅಂತ, ಅದೇ ನಮ್ದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇದು ತುಂಬ ಅನುಕೂಲ ಜನಗಳಿಗೆ. ಸರ್, ಈಗ ಜನಗಳಿಗೆ ಈಗ ಮೊದಲ ಬಾರಿ ಶಾಸಕರಾಗಿರೋದು, ಜನಗಳ ಜೊತೆ ಸ್ಪಂದನೆ ಹೇಗಿದೆ ಅವ್ರದ್ದು? ಸರ್, ಸ್ಪಂದನೆ ತುಂಬ ಚೆನ್ನಾಗಿದೆ. ಪಿ ಎಗಳಿರ್ತಾರೆ, ಅವ್ರು ಏನೇ ಒಂದು ಅವ್ರು ಸಿಗಲಿಲ್ಲ ಅಂದರೂ ಅವ್ರು ಪಿ ಎಗಾದರೂ ನಮ್ಮ ಕೆಲಸಗಳಾಗುತ್ತೆ. ನಾವು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ. ಏನೇ ಸಮಸ್ಯೆ, ಈ ಥರ ಸಮಸ್ಯೆ KBದಾಗಲಿ ಏನೋ ನೀರಿಂದಾಗಲಿ ಸಣ್ಣ ಪುಟ್ಟ ಏನೇ ವಿಚಾರ ಇದ್ದರೂ ಸ್ಪಂದಿಸ್ತಾರೆ. ಅದೊಂದು ತುಂಬ ಖುಷಿ ನಮಗೆ. ಸರ್, ಈಗ ಕೆಲವು ಭಾಗಗಳಲ್ಲಿ ಹುಣಸೂರು ಟೌನ್ ಭಾಗದಲ್ಲಾಗಿರ್ಬೋದು, ಇತರ ಭಾಗಗಳಲ್ಲಿ ಕೂಡ ಅವ್ರಿಗೆ ಅನುದಾನ ಸಿಕ್ಕಿಲ್ಲ ಅಂತೇಳಿ ಕೂಡ ರಸ್ತೆ ಕಾಮಗಾರಿನೂ ಕೂಡ ಇನ್ನೂ ಮಾಡಿಲ್ಲ, ಹಂಗೆ ಪೆಂಡಿಂಗ್ ಉಳ್ಕೊಂಡಿದೆ. ಹೌದು ಸರ್, ಹೌದು. ಈಗಿರೋ ಸರ್ಕಾರದಲ್ಲಿ ಯಾವುದೇ ಅನುದಾನ ಇವ್ರು ಮಾತ್ರ ಕೆಲವು ವಿಚಾರದಲ್ಲಿ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಅವರು ಹೇಳ್ಕೊಂಡಿದ್ರೆ ನಮಗೂ ಗೊತ್ತಾಗುತ್ತೆ, ನೇರವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಆದಷ್ಟು ಅವರು ಅವ್ರ ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಅವಕಾಶ ಐತೆ, ಮಾಡ್ತಾರೆ. ನಾವೀಗ ಹುಣಸೂರು ವಿಧಾನಸಭಾ ಕ್ಷೇತ್ರದ ದೊಡ್ಡಜೂರು ಗ್ರಾಮದಲ್ಲಿದ್ದೇವೆ. ಇಲ್ಲಿ ಈ ಭಾಗದಲ್ಲಿ ಶಾಸಕ ಹರೀಶ್ ಗೌಡ ಅವರು ಶಾಸಕರಾದ ನಂತರವಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ದೊಡ್ಡಜೂರು ಗ್ರಾಮದಲ್ಲಿ ಕೂಡ ಒಂದು ಆಸ್ಪತ್ರೆಯನ್ನು ಮಾಡಿರುವಂಥದ್ದು. ಇದು ಸುತ್ತಮುತ್ತಲಿರುವಂತಹ ಗ್ರಾಮದ ಜನರಿಗೆ ಕೂಡ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕೂಡ ಆಸ್ಪತ್ರೆಯನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಈಗ ನಾವು ನೋಡ್ಬೋದು, ಈ ಆಸ್ಪತ್ರೆಯನ್ನು ಈ ದೊಡ್ಡಜೂರಿನಲ್ಲಿ ಕಟ್ಟಿಸಿರುವಂಥದ್ದು. ಅವರ ಅನುದಾನದಲ್ಲಿ ಕೂಡ ಈ ಆಸ್ಪತ್ರೆ ಕೂಡ ನಿರ್ಮಾಣವಾಗಿರುವಂಥ ಅನಾರೋಗ್ಯವಾದಂಥ ಸಂದರ್ಭದಲ್ಲಿ ಕೂಡ ಹುಣಸೂರಿಗೆ ಇಲ್ಲ ಅನಗುಡಿಗೆ ಹೋಗಬೇಕಾದಂಥ ಸಂದರ್ಭ ಇತ್ತು. ಆದರೆ ಈಗ ಇಲ್ಲಿ ಆಸ್ಪತ್ರೆಯನ್ನು, ಆರೋಗ್ಯ ಕೇಂದ್ರವನ್ನು ನಿರ್ಮಾಣ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕೂಡ ಸುತ್ತಮುತ್ತಲಿರುವಂತಹ ಜನರಿಗೆ ಭಾರಿ ಅನುಕೂಲ ಆಗ್ತಾ ಇದೆ. ಪ್ರಾಥಮಿಕ ಚಿಕಿತ್ಸೆ ಆಗಿರ್ಬೋದು, ಹೆರಿಗೆ ಆಗಿರ್ಬೋದು, ಮತ್ತೆ 6 ಬೆಡ್ಡಿನ ವಾರ್ಡ್ಗಳು ಕೂಡ ಇಲ್ಲಿ ಇರುವಂಥದ್ದು. ಮೊದಲನಾಗಿ ಡಾಂಬರ್ ಕಿತ್ತೋಗಿತ್ತು. ನಮ್ಮ ಚೆಕ್ ಪೋಸ್ಟಿಂದ 3 ಕಿಲೋಮೀಟರ್ ಗಾಡಿ ಹೋಗೋಕ್ಕಾಗ್ತಿಲ್ಲ. ಅದೊಂದು 7 ಕಿಲೋಮೀಟ್ರು ಸರ್ ಮಾಡಿಸ್ಕೊಟ್ಟವ್ರೆ. ಈಗ ವ್ಯವಸ್ಥೆ ಮಾಡ್ತಾರೆ ಸರ್. ಈಗ ಇಲ್ಲಿ ಅಂಗನವಾಡಿಗಳು, ನಮ್ಮಲ್ಲಿ ಈಗ 4-5 ಅಂಗನವಾಡಿಗಳು ಉದ್ಘಾಟನೆ ಮಾಡೋರು ಇಲ್ಲಿ ನಮ್ಮ ಪಂಚಾಯತಿ ಒಳಗಡೆನೆಯ. ನಾಗಪುರ ಒಂದು ಕೆರೆ ಅಡಿ ಹೊಸದಾಗಿ ಬಂದಮೇಲೆ ಆಗಿರೋಂಥ ಕೆಲಸಗಳು ಶಕ್ತಿ ಮೀರಿ ಮಾಡ್ತಾರೆ ಸರ್. ಸರ್ಕಾರ ಇದ್ದವರು ಅವ್ರ ಕೈಯಿಂದ ಹಾಕೋದು, ಯಾರು ಬಡವರು ಬರ್ಗಳು ಹೋದ್ರೆ ಸ್ವಂತ ಕೈಯಿಂದ ಮಾಡ್ಕೊಂಡು ಅವ್ರಿಗೆ ಸ್ಪಂದಿಸ್ಕೊಂಡು ಮಾಡ್ತಾರೆ ಸರ್. ರಸ್ತೆ ಅಭಿವೃದ್ಧಿ ಆಗಬೇಕಾಗಿತ್ತು ಸರ್, ಆದರೆ ಇದು ಕಾಂಗ್ರೆಸ್ ಸರ್ಕಾರ ಎಲ್ಲ ಗ್ಯಾರಂಟಿ ಇದಕ್ಕೆ ಕೊಟ್ಟು ರಸ್ತೆನ ಹಾಳು ಮಾಡವ್ರೆ ಸರ್. ಈಗ ಒಬ್ಬ MLA ಸ್ವಂತ ದುಡ್ಡಿನಲ್ಲಿ ಏನೆಲ್ಲ ಮಾಡ್ಬೋದು ಸರ್. ಈಗ ನಾನು ಮನೆ ವ್ಯವಹಾರ ಮಾಡ್ತೀನಿ ಅಂದರೆ ಸ್ವಂತ ದುಡ್ಡಲ್ಲಿ ಏನು ಮಾಡ್ಬೋದು ಸರ್. ಅದು ಜನಸಾಮಾನ್ಯವ್ರಿಗೆ ಈಗ ಏನು ಸರ್ಕಾರ ಬಂದದೆ, ಸರ್ಕಾರ ಕೊಡ್ತಾ ಇರೋ ತೊಂದರೆಗೆ ನಾವು MLA ದೂರಿದ್ರೆ ಏನು ಪ್ರಯೋಜನ ಇಲ್ಲ ಸರ್. MLA ಅವ್ರನ್ನ ಯಾವ ಥರ ದೂರ್ತೀರಿ ಸರ್? ಅಪ್ಪ ಕೊಟ್ರಲ್ವ ಸರ್ ಮಗ ಮಾಡೋಕ್ಕಾಗೋದು. ಹಂಗೆ ಸರ್ಕಾರ ಕೊಟ್ಟರೆ MLA ಅವರು ಖಂಡಿತ ಮಾಡ್ತಿದ್ರು ಸರ್. ಮಾಡಬೇಕು ಅನ್ನೋ ಮನ್ಸದೆ, ಆದ್ರೂ ಮಾಡೋಕ್ಕಾಗ್ತಾಯಿಲ್ಲ ಸರ್ ಅವರು. ಬಟ್ ಡೆಲ್ಲಿಗೆ ಆಯ್ತಲ್ಲ ಸರ್, 2 ದಿವಸ ಭಾಳ ರಿಸ್ಕ್ ತೊಗೊಂಡ್ರು, ಕರ್ಕೊಂಡೋದ್ರು ಸರ್. ಕರ್ಕೊಂಡೋಗಿ ಕುಮಾರಣ್ಣ ಅವ್ರು ಇದ್ದಿದ್ದರಿಂದ ನಮಗೆ ನಾವು ಮನೇಲಿ ಮಾತಾಡ್ದಂಗೆ ಆಯಿತು ಸರ್ ಕಾಮರ್ಸ್ ಮಿನಿಸ್ಟ್ರ್ ಹತ್ರ. ಇವತ್ತವರೆಗೂ ನಾನು ಒಂದು 15-20 ಸಲ ಡೆಲ್ಲಿಗೆ ಹೋಗಿದ್ದೀನಿ ಸರ್. ನಾನು ತಂಬಾಕು ಬೆಳೆಗಾರರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಆಗಿ ಒಂದು 10-15 ಸಲ ಹೋಗಿದ್ದೀವಿ ಸರ್. ಕಾಮರ್ಸ್ ಮಿನಿಸ್ಟ್ರು, ರಾಸಾಯನಿಕ ಖಾತೆ ಸಚಿವರು ಇವರೆಲ್ಲ ಭೇಟಿ ಮಾಡಬೇಕು ಅಂತ. ಬರೀ ಮೆಮೊರಂಡಮ್ ಇಸ್ಕೊಂಡು ಟೊಬಾಕೋ ಅಂದರೆ ಬುಡಿ ಅನ್ನೋ ಮಟ್ಟಕ್ಕಿತ್ತು ಸರ್. ಆದರೆ ಈ ಸಲ ನಮ್ಮ ಮನೇಲಿ ಹೋಗಿ ಕೂತ್ಕೊಂಡು ಮಾತಾಡೋದಷ್ಟು ಸಂತೋಷವಾಗಿ ಕಾಮರ್ಸ್ ಮಿನಿಸ್ಟ್ರ್ ಹತ್ರ ಮಾತಾಡಿ, ಅವರೇ ಟೊಬಾಕೋ ಬೋರ್ಡ್ ಗುಂಟೂರಿಗೆಲ್ಲ ಫೋನ್ ಮಾಡಿಸಿ ಅಲ್ಲೇ ಇಮಿಡಿಯೇಟಾಗಿ ಏನೇನು ಬೇಕೋ ಅಲ್ಲೇ ಟ್ರೇಡೆಲ್ಲ ಕರೆದು ಸಾಲ್ವ್ ಮಾಡಿಸಿದ್ರು ಸರ್. ಅದ್ರ ಬಗ್ಗೆ 2 ಮಾತಿಲ್ಲ ಸರ್. ಹರೀಶ್ ಗೌಡರು ತುಂಬ ಜೆಂಟ್ಲ್ಮ್ಯಾನು, ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹರೀಶ್ ಗೌಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಹುಣಸೂರು ನಗರದಲ್ಲಿ 50,000ಕ್ಕೂ ಹೆಚ್ಚಿನ ಜನಸಂಖ್ಯೆ ನಮ್ಮ ಹುಣಸೂರು ನಗರದಲ್ಲಿದೆ ಇವತ್ತು. ಇನ್ನು ಮಿಡಿ ಹುಣಸೂರು ತಾಲೂಕು ತಗೊಂಡ್ರೆ ಸುಮಾರು 4 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ನಮ್ಮ ಹುಣಸೂರು ತಾಲೂಕಲ್ಲಿದೆ. ಇವತ್ತು ಒಂದು ಹಾಸ್ಪಿಟ್ಲು ಸಹ ಅವಶ್ಯಕತೆ ಇತ್ತು. ಈ ನಡುವೆ ಇವತ್ತಿನ್ನೂ ಹಾಸ್ಪಿಟ್ಲ್ ಬಿಲ್ಡಿಂಗ್ ಆಗಿಲ್ಲ, ನಿಂತೋಗಿ ಹೆಚ್ಚು ಕಡಿಮೆ 5 ವರ್ಷ ಆಗಿತ್ತು. ಹಾಸ್ಪಿಟ್ಲ್ ಬಿಲ್ಡಿಂಗ್ ನಿಂತು 2018ರಿಂದ 20 ತನಕ ಅಷ್ಟೇ ಕೆಲಸ ನಡೆದಿತ್ತು. 5 ವರ್ಷದ ಅವಧಿಲಿ ಕೆಲಸ ನಡೀಲೇ ಇಲ್ಲ. 5 ವರ್ಷದ ಅವಧಿಲಿ ಗೌರ್ಮೆಂಟ್ ಹಳೆ ಹಾಸ್ಪಿಟ್ಲಲ್ಲಿ ಕಡಿಮೆ ಬೆಡ್ಡು, ಕಡಿಮೆ ಸ್ಥಳಾವಕಾಶ ಇದೆಲ್ಲ ಇದ್ದಾಗ ಇವತ್ತು ಒಂದು ಕಡೆ ಗೌರ್ಮೆಂಟ್ ಹಾಸ್ಪಿಟ್ಲು ಇವತ್ತೇನು ಅರ್ಧಂಬರ್ಧ ನಿಂತಿತ್ತು. ನಾನು ಅದನ್ನು ಸೆಷನಲ್ಲಿ ಮಾತಾಡಿ ಈಗ 9 ಕೋಟಿ ರಿಲೀಸ್ ಮಾಡಿಸಿ ಟೆಂಡ್ರು ಮಾಡಿಸಿ ಕೆಲಸ ಪ್ರಾರಂಭ ಮಾಡಿಸಿದ್ದೀನಿ. ಅದು ಮಾರ್ಚ್ ಏಪ್ರಿಲ್ ಓಪನ್ ಆಗುತ್ತೆ. ನಮ್ಮ ಹಳೆ ಹಾಸ್ಪಿಟ್ಲಲ್ಲಿ ಮೂಲಭೂತ ಸೌಕರ್ಯಗಳ ಭಾಳ ದೊಡ್ಡ ಕೊರತೆ. ಸರ್ಕಾರದಲ್ಲಿ ನಾವು ಏನು ಅನುದಾನ ಕೇಳಿದ್ರು ಕೊಡ್ತಾ ಇಲ್ಲ. ಆದರೂ 9 ಕೋಟಿ ಅನುದಾನವನ್ನು ತಂದು ಇವತ್ತು ಆ ಕೆಲಸವನ್ನು ಪ್ರಾರಂಭ ಮಾಡಿಸಿದ್ದೀವಿ. GD ಹರೀಶ್ ಗೌಡ ಅವರು ಶಾಸಕರಾಗಿ 2.5 ವರ್ಷ ಕಳೆದಿರುವಂಥದ್ದು. ಅವರು ಚುನಾವಣೆ ಸಂದರ್ಭದಲ್ಲಿ ಕೂಡ ಹಲವಾರು ಭರವಸೆಗಳನ್ನ ಕೊಟ್ಟಿದ್ರು. ಆ ಭರವಸೆಗಳೇನಾದರೂ ಕೂಡ ನಿಮ್ಗೆ ನೆನಪಿದೆಯಾ ಅಂತ? ಇದೆ ಸರ್. ನಾವು ಏನು GD ಹರೀಶ್ ಗೌಡರು ಇಲ್ಲಿಗೆ ಟಿಕೆಟ್ ಅನೌನ್ಸ್ ಆಯಿತು, ಅದಕ್ಕಿಂತ ಮುಂಚೆ ನಮ್ಮ ಗ್ರಾಮಕ್ಕೆ ಬಂದಿದ್ರು. ಆ ಗ್ರಾಮಕ್ಕೆ ಬರೋಕ್ಕೆ ಮುಂಚೆನೇ ಅವರು ರೋಡ್ ಕೇಳಿದೋ, ದೇವಸ್ಥಾನಗಳು ಕೇಳಿದೋ, ಊರು ರಸ್ತೆಗಳು ಕೇಳಿದೋ. ಪಿರಿಯಾಪಟ್ಟಣ ಮತ್ತು ಹುಣಸೂರು ಮೇನು ಸರ್ಕಲ್ ರಸ್ತೆ ಇದು ನೋಡಿ. ಇವತ್ತು ಎಷ್ಟು ಗಾಡಿ ಹೋಯ್ತದೆ ಇಷ್ಟಕ್ಕೆ. ಹಂಗಾಗಿ
ಹರೀಶ್ ಗೌಡರು ತುಂಬ ಅನುಕೂಲವಾದ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗ 2005-6ರಲ್ಲಿ ಮಾಡಿದಂಥ ಕೆಲಸ ಯಾವಾಗಲೂ ಆಗಿತ್ತಿಲ್ಲ. ಈಗ ಸರ್ ಈಗ ಈ ಹಿಂದೆ ಕೂಡ ಶಾಸಕರಾಗಿದ್ದರು, ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದರು, ಅವರು ಕೂಡ ಕೆಲಸ ಮತ್ತು ಈಗಿನ ಹರೀಶ್ ಗೌಡರು ಆಗಿ ಮಾಡ್ತಿರುವಂಥ ಕೆಲಸಗಳು ಹೇಗಿದೆ ಸರ್? ಎಲ್ಲಿ ಸರ್, ಈಗ ನೋಡ್ಬೋದು ನೀವು, 15 ವರ್ಷದಿಂದ ಕಾಂಗ್ರೆಸ್ ಶಾಸಕರು ಇದ್ದರು, ಬರೀ ಕೇವಲ 1 ವರ್ಷ ವಿಶ್ವನಾಥ್ ಅವರು ಇದ್ದರು. ಈ 15 ವರ್ಷ ಮಾಡಿದರೆ ಈ ರೋಡ್ಗಳೇ ಗುಂಡಿ ಬೀಳ್ತಿದ್ದೋ. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಮಾಡಿಲ್ಲ, ಕೆಲಸ ಮಾಡಿಲ್ಲ ಅವರು. ಎಲ್ಲೆಲ್ಲಿ ಬೇಕೋ ಅವ್ರಿಗೆ ಬೇಕು ಮಾಡ್ಕೊಂಡ್ರು. ಈಗ ಹರೀಶ್ ಗೌಡರು ಬಂದ ಮೇಲೆ ಯಾವ್ಯಾವ ರೋಡು ಇಂಪಾರ್ಟೆಂಟ್ ಹೋಗಿವೆ ಅವೆಲ್ಲ ನಾವು ಅನುದಾನ ತಂದು ಅದು ಗ್ಯಾರಂಟಿ ಯೋಜನೆ ಅಂತೇಳಿ ಯಾವುದೇ ಕಾರಣಕ್ಕೂ ಅನುದಾನ ಬರ್ತಾಯಿಲ್ಲ. ಅನುದಾನ ಏನಾದ್ರು ಬಂದಿರೋ ನಮ್ಮ ಶಾಸಕರು ಹೆಚ್ಚಿನ ರೀತಿ ಕೆಲಸ ಮಾಡಿ ಇನ್ನೂ ಈ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ಮನಸ್ಪಟ್ಟವರು. ಸರ್ ಕೆಲವು ಭಾಗದಲ್ಲಿ ಕೂಡ ರಸ್ತೆಗಳು ಇನ್ನೂ ಸಂಪರ್ಕ ಕೂಡ ತಲುಪಿಸುವಂಥ ರಸ್ತೆ ಕೂಡ ಇನ್ನೂ ಕಾಮಗಾರಿ ಕೂಡ ಇನ್ನೂ ನಡೆದಿಲ್ಲ, ಇನ್ನೂ ಕೂಡ ಅದಕ್ಕೆ ಅನುದಾನ ತಂದಿಲ್ಲ. ಇದು ಏನಾದರೂ ಕೂಡ ಕೊರತೆ ಎಲ್ಲಿ ಕಾಣಿಸ್ತಾ ಇದೆ ಎಂಬುದು ಸರ್ ಗೊತ್ತಿದೆ ಸರ್. ಇದು ಕರ್ನಾಟಕ ಜನಕ್ಕೆ ಗೊತ್ತಿದೆ. ಈಗ ಗ್ಯಾರಂಟಿ ಯೋಜನೆಗಳು ಬಂದು ಇಲ್ಲಿ ಗ್ಯಾರಂಟಿ ಯಾವ್ದು ಕೊಟ್ಟರು ಗ್ಯಾರಂಟಿ ನಮ್ಮ ಶಾಸಕರು ಅನುದಾನ ಕೊಡ್ತಾ ಇಲ್ಲ. ಅದರಲ್ಲಂತೂ ಕಾಂಗ್ರೆಸ್ ಶಾಸಕರುಗಳಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದಾರೆ. ನಮ್ಮ JDS ಇರ್ಬೋದು, BJP ಇರ್ಬೋದು, ಬೇರೆ ಪಕ್ಷದ ಶಾಸಕರಿಗೆ ಯಾವುದೇ ರೀತಿ ಅನುದಾನ ಕೊಡ್ತಾ ಇಲ್ಲ. ನಾವೀಗ ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವಿದ್ದೇವೆ. ಇಲ್ಲಿ 2 ಜಿಲ್ಲೆಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯನ್ನು ಈ ಭಾಗದ ಶಾಸಕರಾಗಿದ್ದಂಥ ಹರೀಶ್ ಗೌಡರು ತಮ್ಮ ಸ್ವಂತ ಅನುದಾನದಲ್ಲಿ ಕೆಲವು ಕಿಲೋಮೀಟರ್ ದೂರದವರೆಗೆ ಮಾತ್ರ ಒಂದು ರಸ್ತೆ ಕಾಮಗಾರಿಯನ್ನು ಮಾಡಿರುವಂಥದ್ದು. ಇದು ಹಲವಾರು ಜನರಿಗೆ, ಕೊಡಗು ಮತ್ತು ಹುಣಸೂರು ಭಾಗದಲ್ಲಿರುವಂಥ ಜನರಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಿಂದಾಗಿ ಕೂಡ ಸಾಕಷ್ಟು ಜನರಿಗೆ ಅನುಕೂಲವಾಗಿರುವಂಥದ್ದು. ಇದು ವಾಹನ ಸವಾರರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಕೂಡ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಆ ಪ್ರದೇಶದ ಒಳಭಾಗದಲ್ಲಿ, ಅಂದರೆ ಮೀಸಲು ಅರಣ್ಯ ಪ್ರದೇಶ ಏನಿದೆ ಆ ಪ್ರದೇಶದ ಒಳಭಾಗದಲ್ಲಿ ಸುಮಾರು 5 ರಿಂದ 6 ಕಿಲೋಮೀಟರ್ ದೂರದಷ್ಟು ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಗುಂಡಿಮಯವಾಗಿತ್ತು. ಯಾವುದು ಗುಂಡಿ, ಯಾವುದು ಕೆಸರು ತುಂಬಿದಂಥ ಗುಂಡಿ, ಯಾವುದು ನೀರು ತುಂಬಿದಂಥ ಗುಂಡಿ ಏನೂ ಕೂಡ ಗೊತ್ತಾಗ್ತಿರಲಿಲ್ಲ. ಈ ಕಾರಣವಾಗಿ ಕೂಡ ಹುಣಸೂರು ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರವರು ಅವರ ಅನುದಾನದಲ್ಲಿ ಕೂಡ ಈ ರಸ್ತೆ ಸಂಪರ್ಕವನ್ನು ಕೊಡಗಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯನ್ನು ಕೂಡ ಕಾಮಗಾರಿಯನ್ನು ಸರಿಪಡಿಸಿರುವಂಥದ್ದು. ಅವರ ಸ್ವಂತ ಅನುದಾನದಲ್ಲಿ ಇಲ್ಲಿ ಈ ರಸ್ತೆ ಸಂಪರ್ಕವನ್ನು ಕಲ್ಪಿಸಿರುವಂಥದ್ದು, ಡಾಂಬರೀಕರಣವನ್ನು ಕೂಡ ಆಗಿರುವಂಥದ್ದು. ಇದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಈ ಪ್ರದೇಶದ ಒಳಭಾಗದಲ್ಲಿ ಕೂಡ ಅವರ ಅನುದಾನದಲ್ಲಿ ಒಂದು ರಸ್ತೆ ಕಾಮಗಾರಿಯನ್ನು ಮಾಡಿರುವಂಥದ್ದು. ಇದರಿಂದ ಕೂಡ ಸಾಕಷ್ಟು ಜನರಿಗೆ ಅನುಕೂಲವಾಗಿರುವಂಥದ್ದು. ಮೊದಲು ಕೂಡ ಹೇಗಿತ್ತು, ಈಗ ರಸ್ತೆ ಹೇಗಿದೆ ಸರ್? ಸರ್ ಈ ರೋಡಲ್ಲಿ ನಾಯಿ ಥರ ತಿರ್ಗಾಕಾಯ್ತಿಲ್ಲ ಸರ್. ಈ ರೋಡಲ್ಲಿ ಆ ಥರ ಅದು ಗೋಡಾಗಿತ್ತು. ನಮ್ಮೂರಿಂದ ಇಲ್ಲಿ ಬರ್ಬೇಕಾದ್ರೆ 3 ಕಿಲೋಮೀಟ್ರ ಒಂದು ಗಂಟೆ ಆಗೋದು ಸರ್ ಬರೋಕ್ಕೆ. ಈ ಹೆಂಗೋ ಹರೀಶ್ ಗೌಡರು ಬಂದಮೇಲೆ ನೆಮ್ಮದಿಯಾಗಿ ತಿರುಗಾಡ್ತೇವೆ. ಏನಂದ್ರೆ ಏನೂ ಆಗಿಲ್ಲ ಸರ್ ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗಲೇ ಆಯ್ತಾ ಇರೋದು. ಏನು ಸಿಗ್ತಾರೆ ಸರ್, ಏನು ತೊಂದರೆ ಇಲ್ಲ ಸರ್. ನಮ್ಮ ಅಧ್ಯಕ್ಷ ಒಂದು ಫೋನ್ ಮಾಡಿ ಸಾಕು, ಅವ್ರ ಹತ್ರ ಸಿಗ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲನೂ ಕೆಲಸ ಮಾಡ್ಕೊಡ್ತಾರೆ ಸರ್. ಆಗ GT ಓಡೋರಿದ್ದಾಗಲೇ ರೋಡ್ ಮಾಡಿದರು, ಏನೂ ಮಾಡಿತಿಲ್ಲ. ಅವಪ್ಪ ಆಗಲೇ ಟ್ಯಾಂಕ್ ಮಾಡಿಕೊಟ್ರು ಅವರು. ಈ ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ ಸರ್. ಬರೀ ಗ್ಯಾರಂಟಿ ಅಂತಾರೆ, ಏನೂ ಕೊಡೋಕ್ಕಾಗಿಲ್ಲ. ಸುಮ್ಮನೆ ಕೊಡೋದು ಬೇಡಿ ನಮಗೆ, ಅವ್ರ ದುಡ್ಡು ಬೇಡಿ, ಏನು ಬೇಡಿ, ನಮಗೆ ಕೆಲ್ಸಗಳಾದ್ರು ಸಾಕು ಸರ್. ನಮಗೆ ಸರ್ ಹರೀಶ್ ಗೌಡರು ಮಾಡ್ತಾರೋ ಸರ್, ಇದೇ ಸಾಕು. ಸಾಕ್ಷಿಗೆ ಇನ್ನೇನು ಬೇಕು ಸರ್? ನಮಗೆ ಇದೇ ಸಾಕಲ್ವಾ? ನಮ್ಗೆ ಇನ್ನೇನು ಕೇಳ್ತೀವಿ ಸರ್? ಡ್ರೈನೇಜು, ಲೈಟು ಮತ್ತು ರೋಡು, ಇನ್ನೇನು ಸರ್ ಕೇಳ್ತೀವಿ ಅವ್ರದ? ರೈತರು ಸರ್ ನಾವು ಆರಾಮ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ತಿಂತೀವಿ. ಇನ್ನು ರೋಡ್ ಪಾಡು ನಾವು ಮಾಡೋಕ್ಕಾಯ್ತದೆ ಸರ್? ಮಾಡಿಸ್ಬೇಕು ಅವರು. ಹೆಂಗೆ ಹರೀಶ್ ಗೌಡರು ಮಾಡಿಸ್ತಾರೆ ಸರ್ ಒಳ್ಳೆಯದಲ್ಲಿ. ದೇವಸ್ಥಾನ ಒಂದು ಪಾಪ 8 ಲಕ್ಷಕ್ಕೆ ಒಪ್ಕೊಂಡಿದ್ರು. ಬೇಡ, ಊರವ್ರು ಒಬ್ಬರು ದುಡ್ಡು ಕೊಡೋದು ಬೇಡ, 13 ಲಕ್ಷ ನಾನು ಯಾಕೆ ಮಾಡ್ತೀನಿ ಅಂದ್ಬಿಟ್ಟು ನಮ್ಮೂರು ದೇವಸ್ಥಾನನೂ ಅಭಿವೃದ್ಧಿ ಮಾಡ್ತಾವ್ರೆ. ಹರೀಶ್ ಗೌಡರು ಬಂದ ಮೇಲೆ ನಮ್ಮೂರು ಅಭಿವೃದ್ಧಿ ಆಯ್ತಾ ಇದೆ. ಒಳ್ಳೆ ಶಾಸಕರು. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? ಗರಿಷ್ಠ ಅಂಕ 10, ಪಡೆದ ಅಂಕ 8. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯವನ್ನ ಅಭಿವೃದ್ಧಿ ಮಾಡಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 8. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 7. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 7.5. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 7. ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕ GD ಹರೀಶ್ ಗೌಡ. ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 7.5. ಶಾಸಕರಾದಂಥ ಹರೀಶ್ ಗೌಡ ಅವರು ವಿಧಾನಸಭೆಯಲ್ಲೂ ಕೂಡ ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ, ಬರ್ತಾ ಇರುವಂಥ ಅನುದಾನಗಳ ಬಗ್ಗೆ ಆಗಿ ಸಾಕಷ್ಟು ಚರ್ಚೆಯನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಒಂದು ವಿಚಾರಗಳನ್ನು ಕೂಡ ಇಲ್ಲಿರುವಂಥ ಮತದಾರರೆಲ್ಲ ಕೇಳಿ ತಿಳ್ಕೊಂಡಂಥ ಸಂದರ್ಭದಲ್ಲಿ ಅವರ ಅನುದಾನಕ್ಕೆ ಸರ್ಕಾರ ಕೊಕ್ಕೆ ಆಗ್ತಾ ಇದೆ ಎಂಬುದು ಕೂಡ ಇಲ್ಲಿರುವಂಥ ಸ್ಥಳೀಯರ ಆರೋಪವಾಗಿರುವಂಥದ್ದು.